ಇದರಲ್ಲಿ ಸೇವೆ ಪಾತ್ರ ಇದೆ ಅಂತೇಳಿ ನಾ ಈ ಮುಖಾಂತರ ಹೇಳ ಬಯಸ್ತೀನಿ. 1995ರಲ್ಲಿ ನಾನು ನಾಗನಾಥ್ ಚಿಟ್ಮಸ್ ಸರ್ ಅವರು ಗಣಿತವನ್ನು ಸಬ್ಜೆಕ್ಟ್ ನಮಗೆ ಹೇಳ್ಕೊಡ್ತಾಯಿದ್ರು. ಅವರು ಒಂದೇ ಏನೇ ಸಲ ಹೇಳಿದ್ರಂದ್ರೆ ಅದು ಪಾಠ ಮತ್ತೆ ನಮಗೆ ನೆನಪಿನಲ್ಲ ಉಳಿತಾಯಿತ್ತು. ಅಂತಹ ಅವರು ಪಾಠವನ್ನು ಹೇಳ್ತಾಯಿದ್ದರು. ಇವತ್ತು ನಾಗನಾಥ್ ಚಿಟ್ಮಸ್ ಅವರು ವಿದ್ಯಾರ್ಥಿಗಳು ಬರೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಅವರು ಶಿಷ್ಯಗಳು ಅನೇಕ ಜನ ಡಾಕ್ಟರ್ಸ್, ಇಂಜಿನಿಯರು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿ ಇವತ್ತು ಅವರು ಶಿಷ್ಯರಿದ್ದಾರೆ. ನಾವು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಮಾತಾಡ್ಕೊಂಡಿದ್ದು ನಾವು ಸಹ ಒಂದು ಸಂಘ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಏನು ನಮ್ಮ ಗುರುಗಳಿಗೆ ನಾವು ಸಹ ಗುರು ವಂದನೆ ಕಾರ್ಯಕ್ರಮ ಮಾಡಬೇಕು ಈ ಮುಂಬರುವ ದಿನಗಳೆಲ್ಲ ಅಂಥೇಳಿ ನಾವು ಚರ್ಚೆ ಮಾಡಿದ್ದೀವಿ. ಅತಿ ಶೀಘ್ರದಲ್ಲಿ ನಾವು ಮಾಡಿ ಅವರು ನಮಗೂ ಸಹ ಋಣ ತೀರಿಸ್ಬೇಕಾಗ್ಯದ. ಚಿಟ್ಮಸ್ ಸರ್ ಅವರು ಈಗಾಗಲೇ ಹೇಳಿದ್ದಾರೆ ಅವ್ರ ಮಕ್ಕಳು ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರ್ ಆಗಿದ್ದಾರೆ ಅಂಥೇಳಿ. ನೋಡ್ರಿ, ಇದು ಒಂದು ಬರೀ ಒಂದು ಸಂಸ್ಕಾರದಿಂದ, ಯಾಕಂದರೆ ಅವರಲ್ಲಿ ಸಾಕಷ್ಟು ಜನ ಉದ್ಯೋಗಿಗಳಿದ್ದಾರೆ ಅಥವಾ ವ್ಯಾಪಾರಸ್ಥರಿದ್ದರು, ಭಾಳಷ್ಟು ಜನ ಶ್ರೀಮಂತರಿದ್ರೂ ಸಹ ಅವ್ರ ಮಕ್ಕಳಿಗೆ ಅಷ್ಟೊಂದು ಅವರು ಮಾಡಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ್ದಾರೆ ಇಂಜಿನಿಯರ್, ಡಾಕ್ಟರ್, ಆದ್ರೂ ಸಹ ಸಾಧ್ಯ ಆಗಿಲ್ಲ. ಬರೀ ಇಲ್ಲಿ ನೋಡ್ರಿ, ಇಲ್ಲಿ ಶಿಕ್ಷಣ ಏನು ಮಕ್ಕಳಿಗೆ ಹೆಂಗಿರ್ತದಂದ್ರೆ ಈಗ ಅವರು ಚಿಟ್ಮಸ್ ಸರ್ ಮನ್ಯಾಗ ಮಿಸ್ಸಸ್ ಅವ್ರನ್ನೂ ಬಂದಿದ್ದಾರೆ, ಮೇಡಮ್ ಅವರು. ಅಂದ್ರೆ ಶಿಕ್ಷಕರದ್ದು ಅವ್ರ ಮನ್ಯಾಗ ಮಿಸ್ಸಸ್ ಅವ್ರದ್ದು ಹೆಂಗಿರ್ತದೆ ಮನೋಭಾವನೆ ಅಂತಂದ್ರೆ, ಈಗ ಒಂದು ಯಾರಾದ್ರೂ ಡಾಕ್ಟರ್ ಆದ್ರೆ ಅವ್ರ ಮಿಸ್ಸಸ್ ಏನು ಮಾಡ್ತಾರೆ ಅಂತಂದ್ರೆ, ಎಲ್ಲ ನಮ್ಮ ಜಾಸ್ತಿ ಜನ ರೋಗ ರುಜಿನ ಬೆಳಿ, ನಮ್ಮದು ವ್ಯಾಪಾರ ಹೆಚ್ಚಾಗಲಿ, ನಮ್ಮದು ಡಾಕ್ಟರ್ಸ್ ಬಿಸ್ನೆಸ್ ಹೆಚ್ಚಾಗಲಿ ಅಂತೇಳಿ ಬೇಡ್ಕೋತಾರೆ ಡೆಲ್ಲಿ ದೇವ್ರಿಗೆ. ಒಬ್ಬರು ಡಾಕ್ಟರ್ ಇದ್ದವರು. ಅದೇ ರೀತಿ ಒಬ್ಬರು ನ್ಯಾಯವಾದಿ ಇದ್ದದಂದ್ರೆ ಅವ್ರ ಮನೆಗೆ ಹೆಂಡತಿ ಹೆಂಗೆ ಬೆಳ್ಕೊಳ್ತಾಳೆ ಅಂತಂದ್ರೆ, ಎಲ್ಲ ಸಮಾಜದಾಗ ಜಗಳ ಆಗಲಿ, ಜಾಸ್ತಿ ಜನ ನಮ್ಮ ಕೇಸ್ ಸಿಗಲಿ ನನ್ನ ಗಂಡಗ ಅಂತೇಳಿ ಬೇಡ್ಕೋತಾರೆ. ಅದೇ ರೀತಿ ಒಂದು ವೇಳೆ ಶಿಕ್ಷಕರ ಹೆಂಡತಿ ದೇವರಿಗೆ ಏನು ಬೇಡ್ಕೊಳ್ತಾಳೆ ಅಂತಂದ್ರೆ, ನಮ್ಮ ಮನೆಯವ್ರ ಕೈಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕಲ್ತು ಈ ದೇಶಕ್ಕೆ, ಈ ನಾಡಿಗೆ ಏನಾದರೂ ಒಂದು ಕೊಡುಗೆ ನೀಡಲಿ ಅಂತೇಳಿ ಅವ್ರ ಮನೆಯವ್ರು ಬೇಡ್ಕೋತಾರೆ. ಅದು ಉದ್ದೇಶದಿಂದ ಇವತ್ತು ನಾವೆಲ್ಲ ಎಷ್ಟೊಂದು ನಾವು ಸಮಾಜದಲ್ಲಿ ಸಾಕಷ್ಟು ಒಂದು ಪರಿಣಾಮ ಬರ್ತದೆ. ಸುಮಾರು 30 ವರ್ಷ ಕೆಳಗಡೆ ನಾವಿಲ್ಲೇ ಹರಿಜನೋಡ ಅಂತೇಳಿ ನನ್ನ ಸೋದರಮ್ಮವರು ಊರಿದು. ಯಾಕೆಂತಂದರೆ ನಮ್ಮ ತಂದೆಯವರು ಕಂದಾಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ರು, ಬಿಜಾಪುರ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು. ಅವರು ಇಲ್ಲಿಗೆ ಅವರು ಆರೋಗ್ಯ ಸರಿಯಿಲ್ಲ ಅನಿವಾರ್ಯ ಕಾರಣದಿಂದ ಹೆಂಗೆ ನಲಂದ ಬಿಹಾರದಲ್ಲಿ ಬೇರೆ ಬೇರೆ ದೇಶದಿಂದ ಓದ್ಲಾಕ್ಕೆ ಬರ್ತಿದ್ರಲ್ಲ, ಹಂಗೆ ನಂದು ಸಹ ಇದು ಅನಿರೀಕ್ಷಿತವಾಗಿ ಇಲ್ಲಿ ಬಂದಿನ. ಯಾಕೆಂತಂದ್ರೆ ಇದೇ ನಮ್ಮ ಐಮುತ್ತೇನ ಊರಿದು, ಅದರ ಕಡೆಯಿಂದ ಅನಿರೀಕ್ಷಿತವಾಗಿ ಇಲ್ಲಿ ನಾನು ಕಲೀಲಾಕ್ಕೆ ಬಂದು. ಯಾಕಂತಂದ್ರೆ ಇಲ್ಲೂ ಸಹ ನಾವು ಸಾಕಷ್ಟು ನಮ್ದು ಎಷ್ಟು ಸ್ಟ್ರೆಂತ್ ಇತ್ತು ಅಂದ್ರೆ ಒಂದು 100 ಸ್ಟ್ರೆಂತ್ ಇತ್ತು ಸರ್ ನಮ್ಮದು. ನಮ್ಮ ಕ್ಲಾಸಲ್ಲಿ ಮರಾಠಿ ಮೇಡಮು, ಕನ್ನಡ 2 ಇತ್ತು, ನಮ್ಮದೇ 100 ಇತ್ತು. ನಮ್ಮ ಬೌದ್ಧನಗರ ಗಲ್ಲಿಯಾದಾಗೆ ಸುಮಾರು ನಾವು 10 ಜನ, ಒಂದೇ 95ದಾಗೆ 10 ಜನ ಇದ್ವಿ ನಾವು ಒಂದೇ ಬ್ಯಾಚಾಗ. ಆ ರೀತಿ ನಾವಿಲ್ಲಿ ಇವತ್ತು ನಿಮ್ಮ ಮುಂದೆ ನಾ ಬಂದಿಂದ ಮಾತಾಡೋಕ್ಕಂತಂದ್ರೆ, ಇಲ್ಲ ನಮ್ಮ ಏನು ಶಿಕ್ಷಕರಿದ್ದಾರೆ, ಶಿವರಾಜ್ ಸಂಗೊಳ್ಗಿ ಸರ್ ಇರ್ಬೋದು, ಶೆಟ್ಗಾರ್ ಸರ್ ಇರ್ಬೋದು, ಖೇಳ್ಗಿ ಸರ್ ಇರ್ಬೋದು, NV ಬಿರಾದಾರ್ ಸರ್ ಇರ್ಬೋದು, ವೆಂಕಟಾಪುರ ಹಮಿಲ ಸರ್ ಇರ್ಬೋದು, ಅಥವಾ ನಾಗನಾಥ್ ಚಿಟ್ವೆ ಸರ್ ಇರ್ಬೋದು, ಮತ್ತು ನಮ್ಮದು ಸಮಾಜ ವಿಜ್ಞಾನ ಇರ್ತದೆ ಈಗ ಕಾರ್ಯಕ್ರಮ ನಿರೂಪಣೆದಂಥ ಜಗನ್ನಾಥ್ ಬಿರಾದಾರ್ ಸರ್ ಅವರು ಇನ್ನೂ 2 ವರ್ಷದ ಅಂತ ಸರ್. ನೀವು ಸಹ ನಿಮ್ಮ ನಿವೃತ್ತಿ ಕಾರ್ಯಕ್ರಮವನ್ನು ಹೇಳಿರಿ. ನಾ ಇಲ್ಲಿ ಜಿಲ್ಲೆಯಲ್ಲಿ ಇದಿರ್ಲಿಕ್ಕೆ ಬೇರೆ ಜಿಲ್ಲೆದಾಗಿದ್ದೂ ಸಹ ನಾ ಲೀವ್ ಹಾಕ್ಬಾರ್ದು ಅಂತ ಹೇಳಿದ್ರಿ. ಬಹುಶಃ ಇನ್ನೂ ಬೇರೆ ಶಿಕ್ಷಕರು ಅವರಿಗೆ ನಮಗೆ ಭಾಳ ಖೇದದ. ನಮ್ಮ ಶೆಟ್ಕಾರ್ ಸರ್ ಆಯಿತು, ನಮ್ಮ ವೆಂಕಟರಾವ್ ಸರ್ ಇದ್ದು, ಅವ್ರ ನಿವೃತ್ತಿ ನಮಗೆ ಕರೆದಿಲ್ಲ. ಆದ್ರೂ ಸಹ ಮುಂಬರೋ ಏನೇ ಇದ್ರೂ ಸಹ, ಯಾಕೆಂತಂದ್ರೆ ನಮ್ಮದು ಅಷ್ಟೇ ಕರ್ತವ್ಯ ಇರ್ತದಕ್ಕೆ ನಮ್ಮ ಶಿಕ್ಷಕರಿಗೆ ನಾವು ಸಹ ನಮ್ಮ ಜೀವನ ಪರ್ಯಂತ ನಾವು ಬರೆಯಲ್ಲ. ಅವರು ಋಣ ಯಾವತ್ತಿದ್ದರೂ ನಾವು ತೀರಿಸುವಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ನಂದು ಏನು ಸಲಹೆ ಇದೆ ಅಂತಂದರೆ, ನಮ್ಮದು ಏನು 30 ವರ್ಷ ಕೆಳಗಡೆ ನಾವೇನು SLC ಓದಿದ್ದೀವಿ. ಆಗಿಂದ ನಮ್ಮ ಕಾಲದಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳಾದಂಥ ಮೊಬೈಲ್ ಆಗಲಿ, TV ಆಗಲಿ ಅಷ್ಟೊಂದು ಹಾವಳಿ ಇದ್ದಿಲ್ಲ. ಆದರೆ ಈಗ ಅದನ್ನು ಬಿಟ್ಟು ಜೀವನನೇ ಇಲ್ದಂಗೆ ಅಂತ ಆಗ್ಯದ. ಅದಕ್ಕೆ ತಾವೆಲ್ಲ ಏನು ಮಾಡ್ಬೇಕಂತಂದ್ರೆ ಅದರ ಉಪಯೋಗ ತಗೋಬೇಕು. ಅಂತಂದ್ರೆ ಬರೀ ಅಂದ್ರೆ ಅದನ್ನು ಸಕಾರಾತ್ಮಕವಾಗಿ ಅದನ್ನು ಯೂಸ್ ಮಾಡ್ಕೋಬೇಕು. ಮೊಬೈಲ್ ಆಗಲಿ, TV ಆಗಲಿ, ಅಲ್ಲಿ ಅದ್ರ ಮುಖಾಂತರ TV ದಾಗೂ ಸಾಕಷ್ಟು
ಏನು ಸಬ್ಜೆಕ್ಟ್ ವೈಸು ದೂರದರ್ಶನದ ಮುಖಾಂತರ ಸಾಕಷ್ಟು ನಿಮ್ಮ ಕನ್ನಡ ಇಂಗ್ಲೀಷ್ ಹಿಂದಿ ಸಬ್ಜೆಕ್ಟ್ ವೈಸ್ ನಿಮಗೆ ಒಂದೊಂದು ತಾಸು ಕಾರ್ಯಕ್ರಮದಲ್ಲಿ ಬಿಡ್ತಾ ಇರ್ತಾವೆ. ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲೂ ಸಹ ಸಾಕಷ್ಟು ಟೀಚರ್ಸ್ ಹೇಳಿದ ನಂತರ ಪುನರಾವರ್ತನೆಯಲ್ಲಿ ಇರ್ತಾವೆ. ಅದನ್ನು ಬಿಟ್ಟು ಬೇರೆ ನೋಡಬಾರ್ದು ನೀವು. ಯಾಕಂತಂದ್ರೆ ಇದೇನು ಹೈಸ್ಕೂಲ್ ಮಟ್ಟ ಏನು ಶಿಕ್ಷಣ ಇರ್ತದಲ್ಲ, ಇದು ಜೀವನದ ತಳಪ ಇದ್ದಂಗೆ. ಇದು ಒಂದು ವೇಳೆ ಇದು ಬೇಸ್ಮೆಂಟ್ ಸರಿಯಾಗಿತ್ತಂದ್ರೆ ನಮ್ಮದು ಕಟ್ಟಡ 100 ಹೋಗ್ತದೆ 200 ಹೋಗ್ತದೆ. ಅದ ಕಡೆಯಿಂದ ಈ ಸಮಯದಲ್ಲಿ ತಾವು ಮೊಬೈಲ್ ಮತ್ತು ಟಿ ವಿಯಿಂದ ದೂರ ಇದ್ದು ಅಥವಾ ಅದನ್ನು ಯೂಸ್ ಮಾಡ್ತೀರಿ ಅದನ್ನು ಕರೆಕ್ಟಾಗಿ ಏನಾದರೂ ಪಾಠದ ಕೇಳೋದ ಮುಖಾಂತರನೇ ಅದು ತಾವು ನಾವು ಮೊಬೈಲ್ ಯೂಸ್ ಮಾಡ್ಬೇಕಂತ ತಿಳಿಸುತ್ತಾ ನನಗೆ ಇಲ್ಲಿ ಕರೆಸಿ, ಯಾಕಂದ್ರೆ ನನಗೂ ಸಹ ಸ್ಕೂಲಿಗೆ ಬರಬೇಕು, ವಿಸಿಟ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಇಲ್ಲೇ ನಮ್ಮದು ಸೋದರಮವ್ರ ಊರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಮದುವೆ ಮುಂಜೆಗೆಲ್ಲ ಬರ್ತಾಯಿದ್ದೀವಿ. ಆದರೆ ಸ್ಕೂಲಿಗೆ ಬಂದಿಲ್ಲ. ಇವತ್ತು ಇಂಥದ್ದೊಂದು ಸದಾವಕಾಶವನ್ನು ನಮ್ಮ ನಾಗನಾಥ್ ಚಿಟ್ಮೆ ಸರ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮುಗುದನೊಮ್ಮೆ ಧನ್ಯವಾದ ತಿಳಿಸುತ್ತಾ ಇಲ್ಲಿಗೆ ಕರೆಸಿದ್ದಕ್ಕೆ ಆಡಳಿತ ಮಂಡಳಿಗಳು ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.